ಪ್ರಾಮಾಣಿಕತೆಯನ್ನು ನಂಬುವ ದಯಾಳು ಹುಡುಗಿ ನಿಯಾ ಹೊರಾಂಗಣದಲ್ಲಿ ಸೂರ್ಯ ಮತ್ತು ಪ್ರಕೃತಿಯನ್ನು ಆನಂದಿಸುತ್ತಾ ಸಮಯ ಕಳೆಯುವುದನ್ನು ಇಷ್ಟಪಡುತ್ತಿದ್ದಳು. ಒಂದು ದಿನ ಉದ್ಯಾನವನದಲ್ಲಿ ನಡೆಯುವಾಗ ನಿಯಾ ಕಳೆದುಹೋದ ಪರ್ಸ್ ಕಂಡುಕೊಂಡಳು. ಯಾರೋ ಅದನ್ನು ಹುಡುಕುತ್ತಿರಬಹುದು ಎಂದು ಅವಳು ತಿಳಿದಿದ್ದಳು. ಆದ್ದರಿಂದ ಅವಳು ಅದರ ಮಾಲೀಕರನ್ನು ಹುಡುಕಲು ನಿರ್ಧರಿಸಿದಳು. ನಿಯಾ ಪರ್ಸ್ನ ಮಾಲೀಕ ರಾಜೇಂದ್ರ ಅವರನ್ನು ಕಂಡುಕೊಂಡಳು. ಉದ್ಯಾನವನವನ್ನು ಆನಂದಿಸುತ್ತಿದ್ದ ವೃದ್ಧ ವ್ಯಕ್ತಿ. ಅವಳು ಪರ್ಸ್ವನ್ನು ಅವರಿಗೆ ಹಿಂದಿರುಗಿಸಿದಳು ಮತ್ತು ಅವನು ನಂಬಲಾಗದಷ್ಟು ಕೃತಜ್ಞನಾಗಿದ್ದನು. ಶಾಲೆಯಲ್ಲಿ ನಿಯಾ ತನ್ನ ಸ್ನೇಹಿತೆ ಅನ್ವಿಕಾ ತನ್ನ ಪುಸ್ತಕಗಳೊಂದಿಗೆ ಕಷ್ಟಪಡುತ್ತಿರುವುದನ್ನು ನೋಡಿದಳು. ಹಿಂಜರಿಕೆಯಿಲ್ಲದೆ ಅವಳು ಸಹಾಯ ಮಾಡಲು ಮುಂದಾದಳು. ದಯೆ ಮತ್ತು ಬೆಂಬಲವನ್ನು ತೋರಿಸಿದಳು. ಸರಿಯಾದದ್ದಕ್ಕಾಗಿ ನಿಲ್ಲುವಲ್ಲಿ ನಿಯಾ ಬಲವಾಗಿ ನಂಬುತ್ತಾಳೆ. ಕೆಲವು ಮಕ್ಕಳು ಊಟದ ಸಮಯದಲ್ಲಿ ಇನ್ನೊಬ್ಬ ವಿದ್ಯಾರ್ಥಿಯನ್ನು ಕೀಟಲೆ ಮಾಡುವುದನ್ನು ಅವಳು ನೋಡಿದಾಗ ಅವಳು ಬೆದರಿಸುವಿಕೆಯ ವಿರುದ್ಧ ಮಾತನಾಡಿದಳು. ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ನಿಯಾ ಎಂಬ ನಾಚಿಕೆ ಸ್ವಭಾವದ ಹುಡುಗಿ ಮಿಹಿರಾಯನ್ನು ಕಡೆಗಣಿಸಲ್ಪಟ್ಟಂತೆ ಕಂಡಳು. ಅವಳು ತನ್ನ ನೆಚ್ಚಿನ ಆಟಿಕೆಯನ್ನು ಮಿಹಿರಾ ಜೊತೆ ಹಂಚಿಕೊಳ್ಳಲು ನಿರ್ಧರಿಸಿದಳು ಮತ್ತು ಅವರು ತಕ್ಷಣ ಸ್ನೇಹಿತರಾದರು. ಸೂರ್ಯ ಮುಳುಗುತ್ತಿದ್ದಂತೆ ನಿಯಾ ತನ್ನ ದಿನದ ಬಗ್ಗೆ ಯೋಚಿಸಿದಳು. ಪ್ರಾಮಾಣಿಕತೆ ಮತ್ತು ದಯೆ ಇತರರಿಗೆ ಸಹಾಯ ಮಾಡುವುದಲ್ಲದೆ ತನ್ನ ಸ್ವಂತ ಜೀವನಕ್ಕೆ ಸಂತೋಷ ಮತ್ತು ತೃಪ್ತಿಯನ್ನು ತರುತ್ತದೆ ಎಂದು ಅವಳು ಅರಿತುಕೊಂಡಳು.